ಇಲ್ಲೂ ಅಷ್ಟೇ. ಮೊದಲು ಆ ಥರ ಇತ್ತು, ನಾನು ಮದುವೆಗೆ ಮುಂಚೆ ಹಂಗಿತ್ತು. ಈಗ ಅದು ಸಿಟಿ ಆಗ್ಬಿಟ್ಟಿದೆ. ನಮ್ಮ ವಿಲೇಜ್ ಇರೋದು 7 ಕಿಲೋಮೀಟ್ರ್ ಅಷ್ಟೇ. ಹೌದಾ, ನಮ್ಮೂರ ಥರ ಆಯಿತು. ನಮ್ಮೂರಲ್ಲಿ ಹಂಗೇನೆ ಹೇಳ್ದಲ್ಲ, ಸೇಮ್ ಹಂಗೆ. ನಮ್ದು ಹಳ್ಳಿ. ಸಿಟಿಗೆ ಬರ್ಬೇಕಂದ್ರೆ ಒಂದು 5-6 ಕಿಲೋಮೀಟ್ರ್, 4 ಕಿಲೋಮೀಟ್ರ್ ಆಗುತ್ತೆ, 2-3 ಕಿಲೋಮೀಟ್ರ್ ಆಗುತ್ತೆ. ಇಬ್ರು ವಿಲೇಜ್ ಸಿಟಿಗಿಂತ ಹೆಚ್ಚಾಗಿರುತ್ತೆ ಕಣೆ. ಸಿಟಿಯಲ್ಲಿ ಇರಲ್ಲ, ಹಂಗಿರ್ತಾರೆ. ವಿಲೇಜಲ್ಲಿ ಸಿಟಿಗಿಂತ ಚೆನ್ನಾಗಿರುತ್ತೆ. ಟೌನಲ್ಲ, ಹೌಸ್ ನನಗೆ ಸ್ವಂತ ಮನೆ ಇದೆಯಾ? ನಮ್ಮ ಅಣ್ಣನಿಗೆ ಇಲ್ಲ. ನಿನಗೆ ಇದೆಯಾ? ನಿನಗೆ ಕೊಟ್ಬಿಟ್ಟವ್ರಾ? ಮತ್ತಿನ್ನೇ ನಿನಗೆ ಸ್ವಂತ ಹೌಸು, ಬಿಸ್ನೆಸ್ ಮಾಡ್ತೀಯಾ? ಆಯ್ತಲ್ಲ, ಸಾಕು. ಮುಖ್ಯವಾಗಿ ಸ್ವಂತ ಕೆಲಸ ಇರಬೇಕು ಅಲ್ವಾ? ಅವ್ರಿಗೆ ಕಾನ್ಫಿಡೆಂಟ್ ಅಂದರೆ ಅದರಲ್ಲೇ, ಕೆಲಸದ್ರಲ್ಲೇ ಕಾನ್ಫಿಡೆಂಟ್. ನೋಡ್ಕೊತಾರೆ ನಮ್ಮನ್ನು ಚೆನ್ನಾಗಿ ಅಂತ. ನಿಮ್ಮ ಅಣ್ಣಂಗಿಲ್ವಾ? ಓಕೆ. ಮನೆ ಒಂದಿದ್ರೆ ಏನಾದರೂ ಮಾಡ್ಬೋದು. ಇಬ್ರು ಅಣ್ಣ ಇದ್ದಾರೆ. ಹೌದಾ? ಅದು ಹೇಳ್ದಲ್ಲ, ಇಬ್ರು ಅಣ್ಣ ಇದ್ದಾರೆ. ಬೇರೆ ಆಗೋದ್ರೆ ಅಮ್ಮನ ನಾನೇ ನೋಡ್ಕೊತೀನಿ ಅಂತ ಹೇಳ್ದಲ್ಲ ಅವತ್ತು. ಗೊತ್ತು. ಅಮ್ಮ ನಿಮ್ಮ ಜೊತೆಲ್ಲ ಇದ್ದಾರೆ ಅಂತ ಹೇಳ್ದಲ್ಲ. ನೋಡ್ಕೊ, ಅಮ್ಮನ್ನೇ ನೋಡ್ಕೊಳಿದ್ರೆ ಏನು ತೊಂದರೆ ಇಲ್ಲ ಕಣೆ. ಅವ್ರ ಹತ್ರ ತುಂಬ ದುಡ್ಡು ಇದೆ. ನಿನ್ನ ಹತ್ರ ಇಲ್ವಾ? ಸಂಪಾದನೆ ಮಾಡು ನೀನು. ನಿಮ್ಮ ಅಣ್ಣವ್ರ ಹತ್ರ ದುಡ್ಡಿದ್ಯಾ? ಸೂಪರ್ ಆಗದೆ. ಚೆನ್ನಾಗಿ ಹೇಳ್ತೀಯ ಬಿಡು. ನೀನು ಸಂಪಾದನೆ ಮಾಡು, ಇನ್ನು ಮದುವೆ ಆಗಿಲ್ಲ. ಸಂಪಾದನೆ ಮಾಡಿ ದುಡ್ಡು ಇಟ್ಕೊಂಡು ನೀನು ಮದುವೆ ಆಗಬೇಕು. ಅಪ್ಪ, ಇದಕ್ಕೆ ನೀರು ಇಡ್ಕೊಬ. ಅಪ್ಪ, ಇದಕ್ಕೆ ನೀರು ಇಡ್ಕೊಬ. ಅವ್ರ ಹತ್ರ ತುಂಬ ದುಡ್ಡಿದ್ಯಪ್ಪ. ಏನು ಮಾಡೋಕ್ಕಾಗಲ್ಲ ಬಿಡು, ಇರೋರ್ಗೆ ಏನು ಮಾಡೋಕ್ಕಾಗುತ್ತೆ. ನೀನು ಅದೇ ಸಂಪಾದನೆ ಮಾಡು ಚೆನ್ನಾಗಿ. ಅದು ಹೋಟ್ಲು ಬಿಸ್ನೆಸ್ ಅಂತೀಯಾ? ಸಂಪಾದನೆ ಮಾಡಿ ಅವಾಗ ನಿನ್ನ ಹಿಂದೆನೇ ಬರ್ತಾರೆ, ನಿನ್ನೆ ಕೇಳ್ಕೊಂಬರ್ತಾರೆ. ಕೆಲಸ ಎಲ್ಲ ಇದೆ ಅಂದರೆ ಅವರೇ ಹುಡ್ಕೊಂಬರ್ತಾರೆ. ಪೀಪಲ್ ಮಾತ್ರ ಗ್ಲೌಸ್ ಇಟ್ಕೊಂಡು ಕ್ಯಾಚ್ ಹಿಡಿಬೋದು. ಫೀಲ್ಡರ್ಸ್ ಎಲ್ಲ ನಿಂತ್ಕೊಂಡ್ರೆ ಫೀಲ್ಡ್ ಆಬ್ಸ್ಟ್ರಕ್ಷನ್ 5 ಪೆನಾಲ್ಟಿ ಬರುತ್ತೆ. 5 ರನ್ಸ್ ಪೆನಾಲ್ಟಿ. ಕಾಲ್ ಬಂತು ಅಕ್ಕ. ಓಕೆ, ಮಾತಾಡು. ತೊಂದರೆ ಇಲ್ಲ, ಮಾತಾಡು.